ಅದನ್ನು ಹಾಗೆ ಕುಡಿಯುವಾಗ ನಾವು ಬಲಕೈಯಲ್ಲಿ ಮಾಡಿದ ದಾನ ನಮ್ಮ ಎಡಕೈಗೆ ಕೂಡ ಗೊತ್ತಾಗಬಾರ್ದು ಅಂತ. ಆದಷ್ಟು ಬೇಗ ನಿಮ್ಮ ಹೆಸರನ್ನ ಈ ಸ್ಪರ್ಧೆಗೆ ನೋಂದಣಿ ಮಾಡ್ಕೊಳ್ಳಿ. ವೆಲ್ಕಮ್ ಟು ಮೈ ಕರಾವಳಿ ಫ್ಯಾಮಿಲಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೆ ಗೊತ್ತುಂಟಲ್ಲ, ನಾವು ಹೊಸ ಚಾನೆಲ್ ಶುರು ಮಾಡಿದ್ದೇವೆ, ಮೈ ಕರಾವಳಿ ಫ್ಯಾಮಿಲಿ. ಶೀತ ಆಗಿದೆ ಅವಳಿಗೆ, ಹಾಗಾಗಿ ಸ್ವಲ್ಪ ಡಾಕ್ಟ್ರಲ್ಲಿ ಓಡೋದಕ್ಕಿಂತ ಅಥವಾ ಮೆಡಿಕಲಿಂದ ಯಾವ್ದಾದ್ರು ಸಿರಪ್ ಎಲ್ಲ ತಂದು ಕುಡಿಸೋದಕ್ಕಿಂತ ಒಂದು ರಸಂ ಮಾಡುವ, ಶೀತಕ್ಕೆಲ್ಲ ಒಳ್ಳೆ ಆಗುದು. ಅದು ಒಂದು ಸಲ ಕುಡಿದ್ರೇನೆ ಅಲ್ಲಿ ಕಡಿಮೆ ಆಗ್ತದೆ ಸಾಧಾರಣ. ಅವಳಿಗೆ ಮೂಗು ಕಟ್ಟುದು. ಈ ಮಳೆಗೆ ಒಳ್ಳೆ ಬಿಸಿ ಬಿಸಿ ಕುಡಿಬಹುದು ಸಹ, ಅನ್ನಕ್ಕೆ ಸಾರಕ್ಕೆ ಮಿಕ್ಸ್ ಮಾಡಬಹುದು. ಈಗ ಮಾಡುವ ನಾವು, ಬನ್ನಿ. ಈಗ ಎಂತೆಲ್ಲ ಬೇಕು ಅಂತ ನಾವು ನಿಮಗೆ ಹೇಳ್ತೇವೆ. ಇದನ್ನ ಸೆಟ್ ಮಾಡಿಟ್ಟದ? ಹೌದು. ಉಪ್ಪು ಮತ್ತೆ ಇದೆಂತ ಕಾಳುಮೆಣಸು ಮತ್ತೆ ಇದು ತುಪ್ಪ ಅಲ್ಲ ಸೆಟ್ ಮಾಡಿ. ಹೌದು, ಜೀರಿಗೆ ಇಲ್ಲಿ ತೋರಿಸಿ. ಜೀರಿಗೆ, ಕಾಳುಮೆಣಸಿ ನೋಡು, ಹುಡಿ ಇದು ಟೊಮೆಟೊ, ನೀರುಳ್ಳಿ ಮತ್ತೆ ಇದೆಂತ ಜಿಂಜರ್, ಅದನ್ನು ಇದು ಜಿಂಜರ್ ಸರಿ, ಗಾರ್ಲಿಕ್, ಇದು ಜಿಂಜರ್ ಮತ್ತೆ ಇದು ಸೊಪ್ಪು. ಎಂತ ಸೊಪ್ಪು? ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ, ಅದು ತಲೆಗೆ ಹಾಕುದು. ಹೌದಲ್ಲ, ನಿಂಗೆ ಅದೆಲ್ಲ ಹಾಕುದು. ಇದೆಂತ ಸೊಪ್ಪು ಹೇಳಿಲ್ಲ? ಕರಿಬೇವು ಸೊಪ್ಪು. ಯಾವ್ದಾವ್ದು ಹಾಕ್ಲಿಕ್ಕೆ ಆಗುದಿಲ್ಲ ಸೊಪ್ಪು. ಈಗ ಫಸ್ಟ್ ಗ್ಯಾಸ್ ಆನ್ ಮಾಡಿ. ಹಾ ಕರೆಕ್ಟ್, ಗ್ಯಾಸ್ ಆನ್ ಮಾಡಿ. ಇದನ್ನು ಮಾಡಬೇಡಿ, ಗ್ಯಾಸ್ ಆನ್ ಮಾಡಿದಲ್ಲ. ಈಗ ಫಸ್ಟ್ ಸ್ಲೋ ಅಲ್ಲಿ ಒಂಚೂರು. ಹಾ ಕರೆಕ್ಟ್. ಇದು ಸ್ಲೋ ಅಲ್ಲ, ಗೊತ್ತಿಲ್ಲ ನಿಮಗೆ ಚೆಫ್ ಅಂತೆ. ಈಗ ಫಸ್ಟ್ ಈಗ ಮತ್ತೋಯ್ತಾ? ಇದು ಯಾವ್ದು? ಎಂತದು? ಇದೆಲ್ಲ ತುಪ್ಪ ಆಗಿದೆ ಮಾಡಿ ಏನು ಮಾಡೋದು? ಅದೆಂತ? ಕಾಳುಮೆಣಸು ಎಲ್ಲ ಹಾಕಿ ಒಮ್ಮೆಲೆ ನೋಡಿ. ಬೇರೆ ಇದು ಸ್ಪೂನ್ ಇದೆ. ನೆಕ್ಸ್ಟ್ ಜೀರಿಗೆ ಎಲ್ಲ ಹಾಕುದಾ? ಅಲ್ಲ ನಮ್ಮದು ಕೇಳಿ. ನೆಕ್ಸ್ಟ್ ಯಾವ್ದಪ್ಪ? ಅಷ್ಟೇ, ಅದನ್ನು ನಾವು ಹುರಿಬೇಕು. ಅದೊಳ್ಳೆ ಪಾಪ್ಕಾರ್ನ್ ಆಗಿ ಹೋಗ್ತಾ ಉಂಟು. ಜೀರಿಗೆ ಕರಂಚಿತು. ತೆಗಿ. ಆಯ್ತು ಫ್ರೆಂಡ್ಸ್, ಇದನ್ನೀಗ ಹುಡಿ ಮಾಡ್ಬೇಕು. ಹುಡಿ ಮಾಡಿಕೊಂಡು ಇಲ್ಲಿ ಇದು ಒಂದು ಅದೆಂತ ಹೇಳ್ತಾರೆ, ಯಾಕಂದ್ರೆ ಇಲ್ಲಿ ಕಲ್ಲು ಬೇಕು. ಯಾವ್ದು? ಮನೆ ಕಟ್ಟಿದ ಕೆಂಪು ಕಲ್ಲು ಮತ್ತೆ ಜಲ್ಲಿ ಕಲ್ಲು. ಇಲ್ಲಿ ಉಂಟು ಫ್ರೆಂಡ್ಸ್, ನಾನು ಎಣಿಸಿದವ್ರು ಇಡ್ಲಿಲ್ಲ ಅಂತ. ಮತ್ತೆ ನೀವು ಆಗ ಇದು ಸೆಟ್ ಮಾಡಿದಲ್ಲ ನೀವು ಅಂತ. ಈಗ ನಾನು ಇದೆಲ್ಲ ಅವರು ನಾನು ಮಾಡುವ. ನೋಡಿ ಬಾಯಿಂದ ಬಂತು ಸತ್ಯ. ಓವರ್ ಆಕ್ಟಿಂಗ್. ಪೇಮೆಂಟ್ ಕಟ್ಟಾರ್ದ ಓವರ್ ಆಕ್ಟಿಂಗಿಗೆ. ಆಯ್ತು ಫ್ರೆಂಡ್ಸ್, ಈಗ ನೋಡಿ ಇದು ಈಗ ಹೀಗೆ ಹುಡಿ ಬರ್ಬೇಕು ಫ್ರೆಂಡ್ಸ್, ಹುಡಿ ಬರ್ಬೇಕು. ಈಗ ಇದನ್ನು ಒಂಚೂರು ಸೈಡ್ ಅಲ್ಲಿ ಇಟ್ಕೊಳ್ವಾ. ಇದೊಂದು ಪಾತ್ರ ತಗೊಳ್ವಾ, ತೊಳೆದಿದೆ ಫ್ರೆಂಡ್ಸ್. ಗ್ಯಾಸ್ ಆನ್ ಮಾಡು. ಕರೆಕ್ಟ್, ಫಸ್ಟ್ ಗ್ಯಾಸ್ ಆನ್ ಮಾಡ್ಬೇಕು. ಅದೊಳಗೆ ಸರಿ ಗೊತ್ತುಂಟು, ಹೋಟೆಲ್ ಮ್ಯಾನೇಜ್ಮೆಂಟ್ ಫಸ್ಟ್ ಅದೇ ಗೊತ್ತುಂಟು ಅಂತ, ಅದೊಂದು ಮೇನ್ ಅಂತ. ಆಯ್ತು, ಈಗ ನಾವು ಒಂಚೂರು ಸ್ಲೋ ಇಡುವ. ಅದು ಕರೆಕ್ಟ್, ಬೇಸಿಕ್ ಎಲ್ಲ ಗೊತ್ತುಂಟು ಅವಳಿಗೆ. ಈಗ ನಾವು ಫಸ್ಟ್ ಎಂತ ಹಾಕ್ಬೇಕು? ಇದು ಎಣ್ಣೆ, ಗೀ ಹಾಕೋ ಫ್ರೆಂಡ್ಸ್. ಗೀ ಅಂದ್ರೆ ಕನ್ನಡದಲ್ಲಿ ಎಂತ ಹೇಳುತ್ತಪ್ಪ, ಅದೆಂತದು? ತುಪ್ಪ. ಕರೆಕ್ಟ್. ಇದನ್ನೀಗ ಹಾಕುವ. ಹಾಗೆ ಅವಳು ದೊಡ್ಡ ಇಂಗ್ಲಿಷ್ ಮಾತಾಡೋದು ಅಂತಲ್ಲ, ಅದು ಕೆಲವೊಂದು ವರ್ಡ್ ಗೊತ್ತಾಗುದಿಲ್ಲ ಅವಳಿಗೆ ಅಷ್ಟೇ. ಅವಳಿಗೆಂತಲ್ಲ ಈಗಿನ ಮಕ್ಕಳಿಗೆ. ತುಪ್ಪ ಇಲ್ಲದ್ರೆ ಎಣ್ಣೆ ಹಾಕ್ಬೋದು, ನಾವು ತುಪ್ಪ ಹಾಕ್ತೇವೆ, ಅದು ಒಳ್ಳೇದು. ನೆಕ್ಸ್ಟ್ ಇದು ಈಗ ನೆಕ್ಸ್ಟ್ ಇದು ತುಪ್ಪ ಹಾಕಿಬಿಡ್ತಾ? ಇದು ಎಂತಿದು? ಬೆಳ್ಳುಳ್ಳಿ ಹಾಕುವ ಫ್ರೆಂಡ್ಸ್. ಮೆಲ್ಲ ಅದು ಓಡಿದೆ ಯಾಕೆ ನೀವು? ಅದೆಲ್ಲ ಹಾಗೆ ಈಗ ಮಿಕ್ಸ್ ಮಾಡಲ್ಲ ಫ್ರೆಂಡ್ಸ್. ಒಂಚೂರು ಸ್ಲೋ ಇಟ್ಟಿದ್ದೇವೆ, ಆದ್ರೂ ಅದೊಂಥರ ಆಗ್ತಾ ಉಂಟು ಫ್ರೆಂಡ್ಸ್. ಫುಲ್ ಫ್ರೈ ಮಾಡಿ. ಮಾಡ್ಬೇಕಾ ನೋಡಿ. ಅದು ಅದಾದ ನಂತರ ಅದ್ರ ಸ್ಮೆಲ್ ಎಲ್ಲ, ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು. ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು. ನೀವು ನೋಡಿ ಎಲ್ಲ ಇಲ್ಲಿ ಹಸಿ ಸ್ಮೆಲ್, ಇದು ಹಸಿ ಸ್ಮೆಲ್ ಹೋದಂತ. ಈಗ ನೆಕ್ಸ್ಟ್ ಇದು ಜಿಂಜರ್, ಇದು ಶುಂಠಿ ಹಾಕುವ. ಅದನ್ನ ಫ್ರೈ ಮಾಡಿ. ಒಂದು ಬಟ್ಟೆ ಉಂಟು ಅಮ್ಮ ಇಟ್ಕೊಳ್ಳಿಕ್ಕೆ. ಬಟ್ಟೆಯನ್ನು ಫೋಲ್ಡ್ ಮಾಡಿಡ್ಬೇಕು, ಗೊತ್ತಾಯ್ತಾ? ಯಾವತ್ತು ಸಹ ಬಿಡಿಸಿಡುದಲ್ಲ. ಬಿಸಿ ಸುತ್ತಾಗಿತ್ತು. ಹೀಗಿಡಿ. ಆಯ್ತಾ? ಇನ್ನೆಂತ ಹಾಕ್ಲಿಕ್ಕೆ? ಇಲ್ಲ. ನೆಕ್ಸ್ಟ್ ಈಗ ನೀರುಳ್ಳಿ. ಕರಿಬೇವು ಹಾಕ್ಬೇಕಲ್ಲ ಮತ್ತ? ಓಕೆ, ಅದು ಸಾಕಿ, ಕರಿಬೇವು ಸಾಕಿ. ನೀರುಳ್ಳಿ ಹಾಕಿದ್ಲು. ಈಗ ಕರಿಬೇವು.
ಕಾಣಿಸಿತು ಫ್ರೆಂಡ್ಸ್. ಬಟ್ಟೆ ನಾವು ಗ್ಯಾಸ್ ಮೇಲೆ ಇಡ್ಲಿಕ್ಕಿಲ್ಲ. ಅಯ್ಯಲ್ಲ ಸೈಡ್ ಹಾಕು. ಕರೆಂಟ್ ಇಲ್ಲ ಇಲ್ಲಿ. ಟೊಮೆಟೊ ಹಾಕುವ. ಈಸಿ ಫ್ರೆಂಡ್ಸ್, ನಾನೇ ಮಾಡುದೆಲ್ಲ. ಅವರೊಂಚೂರು ಸಹ ಹೆಲ್ಪ್ ಮಾಡುದಿಲ್ಲ, ಖಾಲಿ ವಿಡಿಯೋ ಮಾಡಿದೆ. ಎಡಿಟಿಂಗ್ ಸಹ ನಾನೇ ಮಾಡಿ. ಹೌದಾ, ಭಯಂಕರ. ನಿಮ್ಗೊಂದು ದೊಡ್ಡ ಅವಾರ್ಡ್ ಕೊಡ್ಬೇಕು ಈಗ. ಉಪ್ಪು ಅದಕ್ಕಿಂತ ಮೊದಲು ಮಿಕ್ಸ್ ಮಾಡುವ. ಟೊಮೆಟೊ ಗೊಜ್ಜು ಸಹ ಹೀಗೇನೆ ಮಾಡುದು, ಆದ್ರೆ ಅದ್ರಲ್ಲಿ ಟೊಮೆಟೊ ಜಾಸ್ತಿ ಹಾಕ್ತಾರೆ, ತುಂಬಾ ಜಾಸ್ತಿ. ಈಗ ಉಪ್ಪು ಉಪ್ಪು ಎಷ್ಟು ಬೇಕು, ರುಚಿಗೆ ಎಷ್ಟು ಬೇಕು, ರುಚಿಗೆ ಎಷ್ಟು ಬೇಕಷ್ಟು ಅದೆಲ್ಲ ಹಾಕಿ. ಉಪ್ಪು ಮತ್ತೆ ಜಾಸ್ತಿ ಉಪ್ಪು ಸಾಕಬಾರ್ದು. ಮತ್ತೆ ಈಗ ಮೆಣಸಿನ ಪುಡಿ ಕೈಯಲ್ಲಿ ಮುಟ್ಟಿಲ್ಲ ನಾನು, 1 ಸ್ಪೂನ್ ಸಹ ಬೇರೆ, ಇಲ್ಲಿ ಅಂಟಿ ಇಟ್ಕೊಂಡಿದೆ. ಈಗ ಇದೆಲ್ಲ ಇರ್ತದಲ್ಲ, ಅದನ್ನೆಲ್ಲ ವೇಸ್ಟ್ ಮಾಡ. ಇವಳನ್ನು ಹಾಗೆ ಇನ್ನದಕ್ಕಿಂತ ಹಾಕ್ಲಿಕ್ಕೆ ಇದಿಲ್ಲದ್ರೆ ಆಗುದಿಲ್ಲ, ಶೀತ ಅಂತ ಕಮ್ಮಿ ಆಗಲ್ಲ. ಇದು ಆಗ ಹುಡಿ ಮಾಡಿಟ್ಟದ್ದು ಈಗ ಹಾಕ್ಬೇಕು. 1 ಸ್ಪೂನ್ ಕೊಡ್ತೀವಿ, ಹಾಗೆ ಹಾಕಿ. ನಮ್ಮ ಇದರಲ್ಲಿ ಒಂದು ಇದು ಸ್ಟೈಲ್ ಉಂಟು ಹೋಟೆಲ್, ಎಲ್ಲ ಹಾಕ್ಬೇಕಾಯ್ತಾ? ಈಗ ಆಗ್ತದೆ ಅಲ್ಲ, ಇದು ಸ್ಟೈಲ್. ಆಗ ನಾನು ಈಗ ಹೇಳಿದ್ದು ಹಾಕ್ಲಿಕ್ಕೆ ನಿಮ್ಮ ಹತ್ರ. ಅದು ಸ್ಪೂನ್ ಅಲ್ಲಿ, ಆಗ ನೀವು ಸ್ಪೂನ್ ಅಲ್ಲಿ ಈಗ ಮಿಕ್ಸ್ ಮಾಡೋ ಫ್ರೆಂಡ್ಸ್. ತುಂಬಾ ಅರ್ಜೆಂಟ್ ಆಗಿದ್ದೇವೆ ನಾವು. ಇದಕ್ಕೆ ಒಂಚೂರು ನೀರು ಹಾಕ್ಬೇಕು. ಅದೇ ಅದಾದ ಮೇಲೆ ಕರಂಚಬಾರ್ದು. ಯಾರ ನೋ ಇಟ್ಟಿದ್ದೀರಲ್ಲ, ಇದು ಸೈಡ್ ಎಲ್ಲ ತೆಗಿದಲ್ಲ, ಇದು ಸೈಡ್ ಎಲ್ಲ ಹಾಗೆ ಉಂಟು, ನಮಗೆ ಕಾಣುದಿಲ್ಲ ಅಲ್ಲ. ಹೈಟ್ ಜಾಸ್ತಿ ಅಲ್ಲ. ನೋಡಿ ಫ್ರೆಂಡ್ಸ್, ಈ ಚಾರ್ ಇಡುವ, ತಗೊಳ್ಳಿ. ಹತ್ತಿರ ಇಡಿ ಅಕ್ಕ ಸ್ವಲ್ಪ. ಈಗ ಕಾಣ್ತದ? ಈಗ ನೋಡಿ ಸ್ಮೆಲ್ ಚಂದ ಬರ್ತಾ ಉಂಟು. ಈಗ ಹೀಗೆ ಸೌಂಡ್ ಬರ್ತದಲ್ಲ, ಈಗ ನೀರ್ ಹಾಕಿದ್ರೆ ಆ ಸೌಂಡ್ ಎಲ್ಲ ಬರುದೇ ಇಲ್ಲ. ಹೌದಾ? 1 ಗ್ಲಾಸ್ ನೀರು ಹಾಕ್ತಾ ಇದ್ದಾಳೆ. 1 ಗ್ಲಾಸ್ ನೀರು ಹಾಕ್ತಿದ್ದೇನೆ. ಈಗ ಇದನ್ನು ಒಂಚೂರು ಮುಚ್ಚಬೇಕು, ಇದು ಈ ಸಾಲನ್ನು ಪ್ಲೇಟ್ ಅಲ್ಲಿ, ಮತ್ತೆ ನಿಮ್ಮ ಕೈಯಲ್ಲಿ ಅಲ್ಲ ಮುಚ್ಚುದು. ನೋಡಿ ಈಗ ಕುದಿ ಬರ್ತಾ ಉಂಟು. ಸಾಕು, ಖಡಕ್ ಆಗಿರ್ತದೆ. ಒಂಚೂರು ನೀರು ಕಡಕ್ ಅಂದ್ರೆ ಒಳ್ಳೆ, ಒಂಚೂರು ನೀರು ಹಾಕ್ಬೇಕಾ ಅಂತ. ಖಡಕ್ ಅಂದ್ರೆ ಎಂತ ಸ್ಟ್ರಾಂಗ್ ಆಗಿರ್ತದೆ ಅಂತ. ಒಂಚೂರು ನೀರು ಹಾಕುವ. ಬೇಡ, ಸಾಕಿಷ್ಟು ಸಾಕು. ಈಗ ಇದನ್ನೇ ಕುಡಿಬೇಕು ಅಥವಾ ಊಟಕ್ಕೆ ಸಹ ಯೂಸ್ ಮಾಡ್ಕೊಳ್ಬಹುದು. ಸಾಫ್ಟ್ ಮಾಡ್ಬೇಕು. ಬಬಲ್ಸ್ ಬರ್ತಾ ಉಂಟು. ನಿಮಗೆ ರಾತ್ರಿಯಲ್ಲಿ ಬಬಲ್ಸ್ ಬರೋಕ್ಕಿಂತ ಇಲ್ಲ, ಬಬಲ್ಸ್ ಬರ್ತಾ ಉಂಟು. ತುಂಬಾ ಒಳ್ಳೆ ಸ್ಮೆಲ್ ಬರ್ತಾ ಉಂಟು. ನಂಗೆ ಸ್ಮೆಲ್ ಅಷ್ಟು ಬರುದಿಲ್ಲ, ಯಾಕಂದ್ರೆ ನಂಗೆ ಶೀತ ಅಲ್ಲ. ಆಫ್ ಮಾಡಿ ಗ್ಯಾಸ್. ನನ್ನ ವಾಯ್ಸ್ ಎಲ್ಲ ಚೇಂಜ್ ಆಗಿದೆ, ನನಗೆ ಚಳಿ ಬರ್ತಾ ಉಂಟು, ಅದಕ್ಕೆ ನಾನು ಜಾಕೆಟ್ ಹಾಕಿದ್ದು. ಈಗ ಸರ್ವ್ ಮಾಡುವ ಒಂದು ಗ್ಲಾಸ್. ಸರ್ವ್ ಮಾಡುವ. ಮಗ ಅದು ಬೇಡ, ಸೌಟು ತೊಳಿಲಿಕ್ಕೆ ರಾಶಿ ಇರ್ತದೆ, ನಾನೇ ಹಾಕ್ತೇನೆ ಅದನ್ನ ಪಾತ್ರದಿಂದ. ಅಯ್ಯೋ, ಇವಳೊಂದು ಎಷ್ಟು ತೊಳಿಲಿಕ್ಕೆ ಇರ್ತಾಳೆ ಗೊತ್ತಾ, ಹಾಕಿ. ಅದನ್ನು ಹಾಗೆ ಕುಡಿಬಹುದು ಕುಡಿಯುವಾಗ, ಅಂದ್ರೆ ಊಟದೊಟ್ಟಿಗಾದ್ರೆ ಫುಲ್ ಅದನ್ನ ಹಾಗೆ ಯೂಸ್ ಮಾಡ್ಕೊಳ್ಬಹುದು. ಕುಡಿಯುವಾಗ ಕೆಲವರಿಗೆ ಅದೆಲ್ಲ ಸಿಕ್ಕಿದ ಒಳ್ಳೇದಾಗದಿದ್ರೆ ಅದನ್ನು ಆ ಥರ ಗಾಳಿಸ್ಕೊಂಡ್ರೆ ಆಯ್ತು ಅಷ್ಟೇ. ಈ ಕೂಲ್ ವೆದರಿಗೆ ನಮ್ಮ ಋತ್ವ ಶೀತಕ್ಕೆ ಕಷಾಯ ಇದು ರಸಂ ಕುಡಿತಾ ಇದ್ದಾಳೆ, ಕಷಾಯ ಅಲ್ಲ. ಇದಕ್ಕೆ ಬೇಕಾದ್ರೆ ಸ್ವಲ್ಪ ಬೆಲ್ಲ ಹಾಕ್ಬೋದು, ಅಂದ್ರೆ ಪೆಪ್ಪರ್ ಹಾಕಿದಲ್ವಾ, ಖಾರ ಆಗುದಾದ್ರೆ ಬೆಲ್ಲ ಎಷ್ಟು ಬೇಕಷ್ಟು ಹಾಕಿಕೊಂಡ್ರೆ ಆಯ್ತು. ಅದು ಸ್ವಲ್ಪ ಇರೋದಲ್ಲ, ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತಾ ಇರೋದು. ಮತ್ತೆ ದೊಡ್ಡವರಿಗೆ ಯೂಸ್ ಇಷ್ಟ ಆಗ್ಲಿಕ್ಕಿಲ್ಲ ಬೆಲ್ಲ ಹಾಕಿದ್ರೆ, ಸಣ್ಣ ಮಕ್ಕಳಿಗೆ ಇಷ್ಟ ಆಗ್ಬೋದು. ಸಕ್ಕರೆ ಹಾಕಬಾರ್ದು, ಹಾಕೋದಾದ್ರೆ ಬೆಲ್ಲ ಹಾಕ್ಬೇಕಷ್ಟೇ. ತುಪ್ಪ ಹಾಕಿದ್ರೆ ಒಳ್ಳೇದು ಯಾವತ್ತು ಶೀತಕ್ಕೆಲ್ಲ ಯೂಸ್ ಮಾಡುವಾಗ, ರಸಮ್ ಎಲ್ಲ ಮಾಡುವಾಗ. ಮತ್ತೆ ಬಿಸಿ ಬಿಸಿ ಕುಡಿಬೇಕು ರಸಮ್ ಸೂಪ್ ಅದೆಲ್ಲ ಬಿಸಿ ಬಿಸಿ ಕುಡಿಬೇಕು, ಒಳ್ಳೇದಾಗ್ತದೆ. ಸ್ಪೂನಲ್ಲಿ ಕುಡಿಬೇಕು, ಅವಳು ಹಾಗೆ ಕುಡಿತಿದ್ದಾಳೆ, ಅದೊಂಥರ ಮಜವೇ ಬೇರೆ ಸ್ಪೂನಲ್ಲಿ ಬಿಸಿ ಬಿಸಿ ಕುಡಿದು ಆ ಮಳೆಗೆ. ಈಗ ನಾನು ಹೇಳಿದಕ್ಕೆ ಶೀತ ಸ್ಟಾರ್ಟ್ ಆದ ಕೂಡಲೇ ಇದನ್ನು ಮಾಡಿ ಕುಡಿಬೇಕು, ಬೇಗ ಕಡಿಮೆ ಆಗ್ತದೆ. ನೋಡಿದ್ರಲ್ಲ ಕಷಾಯ ಹೇಗೆ ಮಾಡಿದ್ರು ಅಂತ. ನೀವು ಕೂಡ ಟ್ರೈ ಮಾಡಿ. ಈಗ ಪಂಚಾಯಿತಿ ಕಟ್ಟೆ. ನಮ್ಮ ಇವತ್ತಿನ ಪಂಚಾಯಿತಿ ಕಟ್ಟೆಯ ವಿಷಯ ದಾನ. ನಮ್ಮ ಹಿರಿಯರು ಹೇಳ್ತಾ ಇದ್ರು, ನಾವು ಬಲಕೈಯಲ್ಲಿ ಮಾಡಿದ ದಾನ ನಮ್ಮ ಎಡಕೈಗೆ ಕೂಡ ಗೊತ್ತಾಗಬಾರ್ದು ಅಂತ. ಆ ಥರ ದಾನ ಮಾಡಿದರೆ ಮಾತ್ರ ನಮ್ಮ ದಾನಕ್ಕೆ ಒಂದು ಅರ್ಥ ಬರುತ್ತೆ ಅಂತ. ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ನಾವು ದಾನ ಮಾಡಬೇಕು. ಆ ಥರ ಮಾಡಿದ ದಾನ ಮಾತ್ರ ದಾನ ಅಂತ ಅನಿಸ್ಕೊಳ್ತದೆ. ಆದರೆ ಈಗ ನಾವು ದಾನ ಮಾಡ್ತಾ ಇರೋದೇ ಪ್ರಚಾರಕ್ಕೋಸ್ಕರ. ಈಗ ದಾನ ಮಾಡೋದಂದರೆ ಅದೊಂಥರ ಟ್ರೆಂಡ್ ಥರ ಆಗಿದೆ. ನಾವು ಹೆಲ್ಪ್ ಮಾಡ್ತಾ ಇರೋದನ್ನು ಶೂಟ್ ಮಾಡೋದು, ಅಂದರೆ ವಿಡಿಯೋ ಮಾಡೋದು, ಅದನ್ನು ಸೋಷಿಯಲ್ ಮೀಡಿಯಾಕ್ಕೆ, ಅಂದರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಆ ಥರ ಸೋಷಿಯಲ್ ಮೀಡಿಯಾಕ್ಕೆ ಅಪ್ಲೋಡ್ ಮಾಡೋದು. ಆದರೆ ನಾನು ಒಂದೇ ಒಂದು ಕ್ವಶನ್ ಕೇಳೋದು, ಈ ಥರ ವಿಡಿಯೋ ಮಾಡಿ ಹಾಕುವ ಅಗತ್ಯ ಇದೆಯಾ ಅಂತ.
ಕೆಲವರು ಹೇಳ್ತಾರೆ ಅದಕ್ಕೆ, ಹೌದು ನಾವು ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಯಾಕೆ ಅಂದರೆ ನಮ್ಮ ಈ ಒಂದು ಕೆಲಸದಿಂದ, ಒಳ್ಳೆ ಕೆಲಸದಿಂದ ಇನ್ಸ್ಪೈರ್ ಆಗಿ ಬೇರೆ ಜನರು ಕೂಡ ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂತ. ಓಕೆ, ಹಾಗಿದ್ರೆ ವಿಡಿಯೋ ಮಾಡಿ, ಪರವಾಗಿಲ್ಲ. ಆದರೆ ನೀವು ವಿಡಿಯೋ ಮಾಡುವಾಗ ನಿಮ್ಮಿಂದ ಯಾರು ಹೆಲ್ಪ್ ತಗೊಳ್ತಾ ಇದ್ದಾರೋ ಅವರ ಮುಖವನ್ನು ಬ್ಲರ್ ಮಾಡಿ ಅಷ್ಟೇ. ಅದನ್ನು ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಯಾಕಂದರೆ ನಿಮ್ಮಿಂದ ಹೆಲ್ಪ್ ತಗೊಳ್ತಾ ಇರುವವರು ನೀವು ವಿಡಿಯೋ ಮಾಡ್ತಿರುವಾಗ ತುಂಬ ಮುಜುಗರಕ್ಕೆ ಒಳಗಾಗ್ತಾರೆ. ಮನಸ್ಸಿಗೆ ತುಂಬ ಬೇಜಾರು ಕೂಡ ಆಗ್ತದೆ ಅವರಿಗೆ. ಅವರ ಮನಸ್ಸಿಗೆ ನೋವು ಮಾಡಿ ನೀವು ದಾನ ಮಾಡಿದರೆ ಆ ದಾನಕ್ಕೆ ಒಂದು ಅರ್ಥ ಇರ್ತಾ. ಹಾಗಾಗಿ ನಾನು ಒಂದೇ ಒಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದು ಏನಂದರೆ, ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಸೋಷಿಯಲ್ ಮೀಡಿಯಾಕ್ಕೆ. ಆದರೆ ಅಪ್ಲೋಡ್ ಮಾಡೋ ಮೊದಲು ಅವರ ಮುಖವನ್ನು ಬ್ಲರ್ ಮಾಡಿ ಹಾಕಿ ಅಷ್ಟೇ. ಹಾಗೆ ಇವತ್ತಿನ ಈ ವಿಷಯದ ಬಗ್ಗೆ ನಿಮ್ಗೆ ಏನಾದರೂ ಅನಿಸಿದರೆ, ಏನಾದರೂ ಹೇಳಬೇಕು ಅಂತ ಅಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು. ಮೊನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ನಾವು ಏನಾದರೂ ಕಾಂಪಿಟೇಷನ್ ಬಗ್ಗೆ ಬಂದರೆ ಏನಾದರೂ ನಮಗೆ ವಿಷಯ ತಿಳಿದ್ರೆ ನಿಮಗೆ ಹೇಳ್ತೇವೆ ಅಂತ. ಹಾಗೆ ಇವತ್ತೊಂದು ಕಾಂಪಿಟೇಷನ್ ಬಗ್ಗೆ ಹೇಳ್ತಾ ಇದ್ದೇನೆ. ಇಷ್ಟ ಇರುವವರು ವಿಚಾರಿಸ್ಬೋದು, ಅದರ ನಂಬರ್ ಕೊಟ್ಟಿರ್ತೇನೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನೀಗ ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೇನೆ, ಈ ಕಾಂಪಿಟೇಷನ್ ಮಾಡೋರಿಗೂ ನಮಗೂ ಯಾವುದೇ ಪರಿಚಯ ಇರೋದಿಲ್ಲ. ನಿಮಗೆ ಈ ಕಾಂಪಿಟೇಷನ್ ಬಗ್ಗೆ ಏನಾದರೂ ಡೌಟ್ ಬಂದರೆ ನೀವು ನಾನು ಕೊಟ್ಟಿರೋ ಫೋನ್ ನಂಬರ್ ಇದೆಯಲ್ಲ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಬೇಕು ಅಷ್ಟೇ. ಮೊಬೈಲ್ ನಂಬರ್ ಕೊಟ್ಟಿರ್ತೇನೆ ಅವರದ್ದು, ಅದರಲ್ಲಿ ಏನು ಬೇಕಾದರೂ ನಿಮಗೆ ಕೇಳ್ಬೋದು. ಅವರು ಟೈಮಿಂಗ್ಸ್ ಕೊಟ್ಟಿದ್ದಾರೆ, ಅದನ್ನು ಕೂಡ ಹೇಳ್ತೇನೆ ನಾನು ಈ ವಿಡಿಯೋದಲ್ಲಿ. ಆ ಟೈಮಿಂಗ್ಸ್ನ ಒಳಗಡೆ ನೀವು ಯಾವಾಗ ಬೇಕಾದರೂ ಕಾಲ್ ಮಾಡಿ ಕೇಳ್ಕೊಳ್ಬೋದು. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಮಣಿಪಾಲ್ ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ ಹಾಗೂ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ್ ಆಯೋಜಿಸುತ್ತಿದೆ ಸಮೂಹ ದೇಶಭಕ್ತಿ ಗೀತೆ. ನೀವು ಇದರಲ್ಲಿ ಭಾಗವಹಿಸಬೇಕಾ? ಹಾಗಾದ್ರೆ ನೀವು ಮಾಡಬೇಕಾದದ್ದು ಇಷ್ಟೇ. ನೀವು ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಅಂದ್ರೆ ಮುಂಚಿತವಾಗಿ ನೀವು ಈ ಸ್ಪರ್ಧೆಗೆ ನೋಂದಣಿ ಮಾಡಿಕೊಳ್ಬೇಕಾಗ್ತದೆ. ನೀವು ಕಾಲ್ ಮಾಡಬೇಕಾದ ನಂಬರ್ 9449325048. ಗೊತ್ತಾಯ್ತಲ್ಲ? ಈ ನಂಬರ್ಗೆ ನೀವು ಕಾಲ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಬಹುದು. ನೀವು ಈ ನಂಬರ್ಗೆ ಕಾಲ್ ಮಾಡಬೇಕಾದ್ರೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ಒಳಗೆ ಮಾಡಬಹುದು. ಈ ಸ್ಪರ್ಧೆಯಲ್ಲಿ ನೀವು ಭಾಗವಹಿಸಬೇಕು ಅಂತ ಇದ್ರೆ ಈ ಸ್ಪರ್ಧೆಯ ಮಾಹಿತಿಯ ಬಗ್ಗೆ ತಿಳ್ಕೊಳ್ಬೇಕು. ಆ ಮಾಹಿತಿಯನ್ನು ನಾನೀಗ ಕೊಡ್ತಾ ಇದ್ದೇನೆ. ನೀವು ಹಾಡುವ ಹಾಡು 7 ನಿಮಿಷದ ಒಳಗಿರಬೇಕು. ಹಾಗೆ ಒಂದು ಶಾಲೆಯಿಂದ ಒಂದು ತಂಡ ಮಾತ್ರ ಭಾಗವಹಿಸಲಿಕ್ಕೆ ಇಲ್ಲಿ ಚಾನ್ಸ್ ಇರುವಂತದ್ದು. ಪ್ರತಿ ತಂಡದಲ್ಲಿ 5 ಕನಿಷ್ಠ ಅಂದ್ರೆ ಮಿನಿಮಮ್ 5 ಜನ ಇರಬೇಕು, ಮ್ಯಾಕ್ಸಿಮಮ್ 7 ಜನ ಇರಬೇಕು. ತಂಡದಲ್ಲಿ ಯಾರಾದ್ರೂ ಒಬ್ರು ತಮ್ಮ ತಂಡದವರ ಹೆಸರು, ಹಾಗೆ ಅವರು ಯಾವ ಕ್ಲಾಸಲ್ಲಿ ಓದ್ತಾ ಇದ್ದಾರೆ, ನೀವು ಯಾವ ಸ್ಕೂಲಿಂದ ಬಂದಿದ್ದೀರಿ ಅದನ್ನೆಲ್ಲ ಒಬ್ರು ಹೇಳ್ಬೇಕಾಗ್ತದೆ. ಆದ್ಮೇಲೆ ನಿಮ್ಮ ಸಾಂಗ್ ಅನ್ನು ನೀವು ಹಾಡಬೇಕಾಗ್ತದೆ. ಈ ಸ್ಪರ್ಧೆಯಲ್ಲಿ ಕರೋಕೆ ಬಳಸುವಂತಿಲ್ಲ. ಹಾಗೆ ನೀವು ಯಾವುದಾದ್ರೂ ನಿಮ್ಮ ಹಿಮ್ಮೇಳ ವಾದ್ಯಗಳನ್ನು ಬಳಸಬಹುದು. ಈ ಕಾಂಪಿಟೇಷನ್ ಈ ಸಾಂಗ್ ರೆಕಾರ್ಡಿಂಗ್ ಯಾವಾಗ ಇರುತ್ತೆ ಅಂದ್ರೆ ಆಗಸ್ಟ್ 3, 2024 ಬೆಳಗ್ಗೆ 9:30ರಿಂದ ಸಂಜೆ 5 ಗಂಟೆ ಒಳಗೆ ಇರ್ತದೆ. ಆಗಸ್ಟ್ 15ರಂದು ಸ್ಪರ್ಧೆಯಲ್ಲಿ ಸೂಕ್ತವೆನಿಸಿದ ಹಾಡುಗಳನ್ನ ರೇಡಿಯೋ ಮಣಿಪಾಲ್ನಲ್ಲಿ ಪ್ರಸಾರ ಮಾಡ್ತಾರೆ. ಪಕ್ಕಾ ವಾದ್ಯ ಪರಿಕರಗಳನ್ನ ನೀವೇ ತರಬೇಕಾಗುತ್ತೆ. ತೀರ್ಪುಗಾರರ ತೀರ್ಮಾನವೇ ಇಲ್ಲಿ ಅಂತಿಮವಾಗಿರ್ತದೆ. ಆಗಸ್ಟ್ 15ರಂದೇ ಸಂಜೆ ಫಲಿತಾಂಶವನ್ನ ಹೇಳ್ತಾರೆ. ಈ ಸ್ಪರ್ಧೆಯಲ್ಲಿ ಭಾಗವಹಿಸುವವರಿಗೆ ನಗದು ಬಹುಮಾನ ನೀಡಿ ಪುರಸ್ಕರಿಸಲಾಗುತ್ತದೆ. ಈ ಸ್ಪರ್ಧೆ ಎಲ್ಲಿ ನಡೀತಾ ಇದೆ ಅಂದ್ರೆ ರೇಡಿಯೋ ಮಣಿಪಾಲ್ ಸಮುದಾಯ ಬಾನುಲಿ ಕೇಂದ್ರ, MIC ಕ್ಯಾಂಪಸ್, ಉದಯವಾಣಿ ಕಟ್ಟಡದ ಬಳಿ, ಮಣಿಪಾಲ್. ಇಲ್ಲಿ ಕಾಂಪಿಟಿಷನ್ ನಡೀತಾ ಇದೆ. ವಿಷಯ ಎಲ್ಲ ತಿಳ್ಕೊಂಡ್ರಲ್ಲ, ಆದಷ್ಟು ಬೇಗ ನಿಮ್ಮ ಹೆಸರನ್ನ ಈ ಸ್ಪರ್ಧೆಗೆ ನೋಂದಣಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಮ್ಮ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದು ನಮ್ಮದು ಫಸ್ಟ್ ವಿಡಿಯೋ ಈ ಚಾನಲಲ್ಲಿ. ಪ್ಲೀಸ್ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಓಕೆ, ಬಾಯ್ ಬಾಯ್ ಬಾಯ್. ಹಾಗೆ ಸೈಡಲ್ಲಿರೋ ಬೆಲ್ ಅನ್ನು ಟಿಂಗ್ ಟಿಂಗ್ ಅಂತ ಕ್ಲಿಕ್ ಮಾಡಿ. ಬಾಯ್ ಬಾಯ್. ಸರಿ ಬಾಯ್.